ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆಸಿ ನಗರದಲ್ಲಿ ಹಿಂದೂ ಸಮಾಜೋತ್ಸವ ಸಮಾರೋಪ ಸಮಾರಂಭ ನಡೆಯಿತು. ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು. ಮುಖ್ಯ ಅತಿಥಿಯಾಗಿ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಭಾಗವಹಿಸಿ ಸಂದೇಶವನ್ನ ನೀಡಿದ್ರು. ಯುವ ವಾಗ್ಮಿ ಕುಮಾರಿ ಹರಿಕಾ ಮಂಜುನಾಥ್ ಭಾಷಣವನ್ನ ಮಾಡಿದ್ರು. ಮಾಜಿ ಶಾಸಕ ನೆಲ ನರೇಂದ್ರ ಬಾಬು ಉಪಸ್ಥಿತರಿದ್ದರು. ಮಾಜಿ ಉಪ ಮಹಾಪೌರರಾದಂಥ ಹೇಮಾಲತಾ ಗೋಪಾಲಯ್ಯ, ಮಂಡಲ ಅಧ್ಯಕ್ಷ ಡಾಕ್ಟರ್ ನಾಗೇಂದ್ರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರು ಮತ್ತು ಕ್ಷೇತ್ರದ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಾಗಿದ್ದರು. ಇನ್ನು ಸಮಾಜೋತ್ಸವ ಸಮಾರೋಪದ ಅಂಗವಾಗಿ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಅದ್ದೂರಿಯಾಗಿ ನೆರವೇರಿತು. ಹಿಂದೂ ಸಮಾಜೋತ್ಸವ ಸಮಿತಿಯಲ್ಲಿ ಭಾಗವಹಿಸಿದಂತ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ಮತ್ತೊಮ್ಮೆ ಈ ನಮ್ಮ ಕ್ಷೇತ್ರದಲ್ಲಿ ಸುಮಾರು 18 ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ನಡೆದಿದೆ. ಇವತ್ತು ಸಮಾರೋಪ ಸಮಾರಂಭ ಕೊನೆಯ ಕಾರ್ಯಕ್ರಮ. ಇವತ್ತು ಜೆಸಿ ನಗರದ 60 ಅಡಿ ರಸ್ತೆಯಲ್ಲಿ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಸೇರಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಕುರುಬ್ರಳ್ಳಿ ಸರ್ಕಲ್ನಲ್ಲಿ ಇಲ್ಲಿರ್ತಕ್ಕಂಥದ್ದು ನಾವೆಲ್ಲ ನೆನೆಸ್ಕೊತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಅವರ ಪ್ರತಿಮೆ. ಈ ಥರ ಪ್ರತಿಮೆ ಭಾಷೆ ಎಲ್ಲೂ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಇಲ್ಲಿ ಪುಷ್ಪಾರ್ಚನೆ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಜಯಚಾಮರ ರಾಜೇಂದ್ರ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ಶೋಭಾಯಾತ್ರೆ ಹೋಗಿ ಕೆಳಗಡೆ 60 ಫೀಟ್ ರಸ್ತೆಯಲ್ಲಿ ಆ ಗಣಪತಿ ದೇವಸ್ಥಾನದ ಹತ್ರ ಕಾರ್ಯಕ್ರಮ ನಡೆಯುತ್ತೆ. ಇದು ಉದ್ದೇಶ ಭಾರತ ದೇಶ ಬಲಿಷ್ಠ ಆಗಬೇಕು, ನಾವೆಲ್ಲ ಒಗ್ಗಟ್ಟಾಗಿರಬೇಕು, ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರ ನಾವೆಲ್ಲನೂ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು. ಇದನ್ನು ನಾವು ಎಷ್ಟು ಹಿಂದೂಗಳು ಬಲಿಷ್ಠವಾಗಿರ್ತೀವಿ ಅದು ಇಡೀ ವಿಶ್ವಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥದ್ದಾಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಏನು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ 100 ವರ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ 17 ಕಾರ್ಯಕ್ರಮ ನಡೆದಿದೆ. ಇವತ್ತು 18ನೇ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಯಾ ಶುಭ್ರ ವಸ್ತ್ರಾನ್ವಿತ, ಯಾ ವೀಣಾವರ ದಂಡಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ಪೂಜಿತ, ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹ. ವಿದ್ಯಾಧಿದೇವತೆಯಾದಂಥ ಜ್ಞಾನದ ಅಧಿಷ್ಠಾತೃ ದೇವತೆಯಾದಂಥ ತಾಯಿ ಶಾರದೆಯ ಪಾದ ಪದ್ಮಗಳಿಗೆ ತಲೆಬಾಗಿ, ವಿಶ್ವನಿಯಾಮಕನಾದ ಭಗವಂತನ ಸನ್ನಿಧಾನಕ್ಕೆ ತಲೆಬಾಗಿ, ಆರಾಧ್ಯ ಗುರುದೇವರನ್ನು ಸ್ಮರಿಸಿಕೊಂಡು ತುಮಕೂರಿನ ಹಿರೇಮಠದ ಕರ್ತೃ ಸನ್ನಿಧಾನ ಮಲ್ಲಿಕಾರ್ಜುನ ಸ್ವಾಮಿಯ ಪಾವನ ಸಾನ್ನಿಧ್ಯಕ್ಕೆ ತಲೆಬಾಗಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ, ಅದು ಈ ಮಹಾಲಕ್ಷ್ಮಿ ಲೇಔಟು, ಸುಮಾರು 18 ಸಮಾಜೋತ್ಸವಗಳನ್ನು ಮಾಡಿಬಿಟ್ಟು ಇವತ್ತು ಆ ಎಲ್ಲ ಸಮಾಜೋತ್ಸವಗಳ ಸಮಾರೋಪ ಸಮಾರಂಭ. ರಾಮಕೃಷ್ಣ ಹಾಸ್ಪಿಟಲಿನ ಮಾಲೀಕರು ಅವರು 1-2 ತಿಂಗಳಕ್ಕಿಂತ ಮುಂಚೆ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಹಳ ಯಶಸ್ವಿಯಾಗಿ ಮುನ್ನಡೆಸ್ತಾ ಬಂದಿದ್ದಾರೆ ಶಾಸಕರ ಜೊತೆಯಲ್ಲಿ. ಅವರು ಕೂಡ ಡಾಕ್ಟರ್ ನಾಗೇಂದ್ರ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮ ಬ್ರಾಹ್ಮಣ ಮಹಾಸಭಾದ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ರಾಘವೇಂದ್ರ ಭಟ್ರು ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೀನಿ. ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಮತ್ತೆ ನಿಕಟ ಪೂರ್ವ ಮಂಡಲದ ಅಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು, ನಮ್ಮ ಸನ್ಮಾನಿತರು, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಾಗರಿಕ ಸನ್ಮಾನವನ್ನು ಸ್ವೀಕರಿಸಲು ಆಗಮಿಸಿರ್ತಕ್ಕಂಥ ಹಿರಿಯರಿಗೆ, ತಾಯಂದಿರಿಗೆ, ಸಹೋದರರಿಗೆ, ಪುಟಾಣಿ ಮಕ್ಕಳಿಗೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಬಾಂಗ್ಲಾದೇಶದಲ್ಲಾಗಿರ್ಬೋದು ಭಾಳಷ್ಟು ಕಡೆ ಈ ನಮ್ಮಲ್ಲಿರ್ತಕ್ಕಂಥ ಏನು ಇವತ್ತು ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆಯಿಂದಾಗಿ ನಮ್ಮಲ್ಲಿ ಚಾತುರ್ವರ್ಣ ಪದ್ಧತಿಯಿಂದ ಬಹುಶಃ ಎಲ್ಲೋ ಒಂದು ಕಡೆ ಇನ್ನೂ ನಾವು ಹೊರಗಡೆ ಬರಬೇಕಾಗಿದೆ. ಸಣ್ಣ ಸಮಾಜಗಳು ಅಥವಾ ಕೃಷಿ ಕಾಯಕ ಸಮಾಜಗಳು ಇವನ್ನೆಲ್ಲ ಒಟ್ಟಾಗಿ ತೆಗೆದುಕೊಂಡು ಹೋಗೋದ ಅಗತ್ಯತೆ ಇದೆ. ಈ ಒಂದು ನೆಪದಲ್ಲಾದರೂ ಸಹ ನಾವೆಲ್ಲ ಒಂದು ಸಂಸ್ಕೃತಿಯ ಜನ ಅಂತಕ್ಕಂಥದ್ದು ಬೇಕು. ನಮ್ಮಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ತನ್ಮುಖೇನ
ಹಿಂದೂ ಸಮಾಜೋತ್ಸವದ ನೆಪದಲ್ಲಿ ಈ ಸಮಾಜದ ಅಥವಾ ಏನಿವತ್ತು ಮತಾಂತರ ಆಗ್ತಾ ಇದೆ, ಮತಾಂತರ ಆಗೋದ್ರ ಜೊತೆಯಲ್ಲಿ ತಾರತಮ್ಯ ಆಗ್ತಾ ಇವೆಲ್ಲ ಕೊನೆಯ ಕಾಣಲಿಕ್ಕೆ ಹಿಂದೂ ಸಮಾಜೋತ್ಸವ ಒಂದು ದಿಕ್ಸೂಚಿ ಆಗಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ. ನಮ್ಮ ಕ್ಷೇತ್ರದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲ ಕಡೆ ಹಿಂದೂ ಸಮಾಜೋತ್ಸವ ಆಗ್ತಾಯಿದೆ. ಇಲ್ಲಿರ್ತಕ್ಕಂಥ ಕಡು ಬಡವರು ಅಥವಾ ಮುಗ್ಧರು, ಅನಕ್ಷರಸ್ಥರು ಎಲ್ಲನೂ ಒಟ್ಟಿಗೆ ಕೊಂಡೊಯ್ತಕ್ಕಂಥ ಮುಖೇನ ಅವರಿಗೆ ಬೇಕಾಗಿರೋ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಅವರ ಕುಲಕಸಬಿಗಿನ ಆಧಾರವಾಗಿ ಬೇಕಾಗಿರ್ತಕ್ಕಂಥ ಸವಲತ್ತು ಕೊಡಬೇಕು ಅಂತ ಆಗ್ರಹಿಸ್ತೇನೆ. ಈ ಸಂದರ್ಭದಲ್ಲಿ ಆ ದಿಕ್ಕಿನಲ್ಲಿ ನಾವು ಹಿಂದೂ ಸಮಾಜೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಮತ್ತು ಎಲ್ಲ ಸಮಾಜಗಳಲ್ಲೂ ಸಹ ಈ ವಿಶೇಷವಾಗಿ ಕಾಯಕ ಸಮಾಜಗಳು, ದುಡಿಯೋ ವರ್ಗ ಹಿಂದೂ ಸಮಾಜದಲ್ಲಿ ಮೂಲವಾಹಿನಿಗೆ ತರ್ತಕ್ಕಂಥ ಪ್ರಯತ್ನ ಆಗಲಿ ಅಂತ ನನ್ನ ಆಶಯ.